ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಎಲ್ಲವೂ ಅಂದುಕೊಂಡಂತೆ ಇಲ್ಲ. ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅಂತ ಅಂದುಕೊಂಡ್ರೆ ನಿಮ್ಮ ಆಲೋಚನೆ ತಪ್ಪು. ದೆಹಲಿಯ ಚಳಿಯಲ್ಲೂ ಈಗ ಕರ್ನಾಟಕದ ಮಂತ್ರಿಗಿರಿಯ ಬಿಸಿ ಜೋರಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟು ಸಚಿವ ಸಂಪುಟದ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಆದರೆ ಇಲ್ಲಿರುವ ಟ್ವಿಸ್ಟ್ ಅಂದರೆ ರಾಹುಲ್ ಗಾಂಧಿ ಅವರು ಒಂದು ಭೀಕರವಾದ ಕಂಡೀಷನ್ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದೇನಪ್ಪಾ ಅಂದ್ರೆ ಹಳಬರಿಗೆ ಸಾಕು, ಈ ಬಾರಿ ಹೊಸಬರಿಗೆ ಮಣೆ ಹಾಕಿ ಅನ್ನೋದು. ಬರೋಬ್ಬರಿ 20 ಸಚಿವ ಸ್ಥಾನಗಳು ಖಾಲಿ ಇವೆ. ಆದರೆ ಈ ಕುರ್ಚಿಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ದೆಹಲಿಯ ಗಲ್ಲಿಗಳಲ್ಲಿ ಲಾಬಿ ಮಾಡ್ತಿದ್ದಾರೆ. ಒಂದೆಡೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ತನ್ನ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರೆ, ಇನ್ನೊಂದೆಡೆ ಜಮೀರ್ ಅಹಮದ್ ಖಾನ್ ಅವರ ಮುಂದುವರಿಕೆ ಬಗ್ಗೆ ಸಂಶಯಗಳು ಕಾಡ್ತಿವೆ. ಅಷ್ಟಕ್ಕೂ ಈ ಜನರೇಷನ್ ಶಿಫ್ಟ್ ಅಂದ್ರೆ ಏನು? 2028ರ ಚುನಾವಣೆಗೆ ಡಿಕೆಶಿ ಮಾಡ್ತಿರುವ ಆ ಮಾಸ್ಟರ್ ಪ್ಲಾನ್ ಏನು? ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಸಂಪುಟ ವಿಸ್ತರಣೆಯ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಹೀಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ದೆಹಲಿ ಅಂಗಳದಲ್ಲಿ ಮಂತ್ರಿಗಿರಿಯ ಸರ್ಕಸ್. ವೀಕ್ಷಕರೇ, ದೆಹಲಿಯಲ್ಲಿ ಸದ್ಯಕ್ಕೆ ನಡೆಯುತ್ತಿರುವುದು ಬರೀ ಮೀಟಿಂಗ್ಗಳಲ್ಲ, ಅದೊಂದು ರೀತಿಯ ಅಧಿಕಾರದ ಸಮರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಆದರೆ ಇಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ಬೆಂಗಳೂರಿಗೆ ತುರ್ತಾಗಿ ಬರಬೇಕಾಗಿ ಬಂದ ಕಾರಣ ಸಭೆಗಳು ಸ್ವಲ್ಪ ವಿಳಂಬವಾಗಿವೆ. ಅದರಲ್ಲೂ ಜುಲೈ 25ರ ಒಳಗಾಗಿ ಅಥವಾ ಆಗಸ್ಟ್ನಲ್ಲಿ ನಡೆಯಲಿರುವ ವಿಧಾನಸಭಾ ಅಧಿವೇಶನಕ್ಕೂ ಮುನ್ನ ಸಂಪುಟ ಭರ್ತಿ ಮಾಡಲೇಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ. ಸುಮಾರು 30 ಶಾಸಕರು ಈಗ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅವರ ಲಾಬಿ ಹೇಗಿದೆ ಅಂದರೆ, ನಮಗೆ ಜಾತಿ ಬೇಡ, ಸಮುದಾಯ ಬೇಡ, ನಮ್ಮ ನಿಷ್ಠೆ ನುಡಿ ಮಂತ್ರಿ ಮಾಡಿ ಅಂತ ಹೈಕಮಾಂಡ್ಗೆ ದುಂಬಾಲು ಬಿದ್ದಿದ್ದಾರೆ ಎಂದು ಹೇಳಲಾಗುತ್ತಿದೆ. ರಾಹುಲ್ ಗಾಂಧಿ ಅವರ 70% ಹೊಸ ಮುಖ ಫಾರ್ಮುಲಾ. ವೀಕ್ಷಕರೇ, ಈ ಸಂಪುಟ ವಿಸ್ತರಣೆಯಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಕ್ರಾಂತಿಕಾರಿ ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಬಾರಿ ಸಂಪುಟಕ್ಕೆ ಸೇರೋ ಹೊಸ ಸಚಿವರ ಪೈಕಿ ಬರೋಬ್ಬರಿ 70% ಮಂದಿ ಮೊದಲ ಬಾರಿಗೆ ಸಚಿವರಾದವರೇ ಇರಬೇಕು. ರಾಹುಲ್ ಗಾಂಧಿ ಹೇಳಿರೋದು ಇಷ್ಟೇ: ಹಳೆಯ ಹೆಸರುಗಳನ್ನೇ ತಂದರೆ ಅದರಲ್ಲಿ ಹೊಸತನ ಇರುವುದಿಲ್ಲ. ಇದು ಹಿರಿಯ ಶಾಸಕರಿಗೆ ನುಂಗಲಾರದ ತುತ್ತಾಗಿದೆ. ದಶಕಗಳಿಂದ ರಾಜಕಾರಣ ಮಾಡಿರೋರಿಗೆ ಈಗ ಹೊಸಬರ ಹಾವಳಿ ಶುರುವಾಗಿದೆ. ಇದರ ಜೊತೆಗೆ ಜಾತಿ ಸಮೀಕರಣ ಕೂಡ ಬಹಳ ಮುಖ್ಯವಾಗಿದೆ. ಖಾಲಿ ಇರುವ ಸ್ಥಾನಗಳಲ್ಲಿ 60% ಸ್ಥಾನಗಳನ್ನು ಹಿಂದುಳಿದ ವರ್ಗ ಅಂದರೆ ಒಬಿಸಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ನೀಡಲು ಪ್ಲಾನ್ ಮಾಡಲಾಗಿದೆ. ಈ ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ 2028ರ ಚುನಾವಣೆಯಲ್ಲಿ ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋದು ಕಾಂಗ್ರೆಸ್ ಉದ್ದೇಶ. ಬೆಳಗಾವಿ ಪಟ್ಟು ಮತ್ತು ಸತೀಶ್ ಜಾರಕಿಹೊಳಿ ವಾದ. ಈಗ ಬೆಳಗಾವಿಯ ಕಡೆ ಬರೋಣ. ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಈಗ ಮಂತ್ರಿಗಿರಿಗಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿದಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ವಾದ ಮಂಡಿಸಿದ್ದಾರೆ. ಬೆಳಗಾವಿ ದೊಡ್ಡ ಜಿಲ್ಲೆ, ಇಲ್ಲಿಗೆ ಇನ್ನೂ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ. ಇಲ್ಲಿ ಹೊಸಬರಿಗೆ ಅವಕಾಶ ನೀಡುವ ಮೂಲಕ ಪಕ್ಷವನ್ನು ದೀರ್ಘಾವಧಿಯಲ್ಲಿ ಬಲಪಡಿಸಬಹುದು ಅನ್ನೋದು ಸಾಹುಕಾರನ ಲೆಕ್ಕಾಚಾರ. ಈ ಬೆಳಗಾವಿ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಮಹಿಳಾ ಪ್ರಾತಿನಿಧ್ಯಕ್ಕೆ ಹೈಕಮಾಂಡ್ ಒತ್ತು ನೀಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಕನೀಜ್ ಫಾತಿಮಾ ಅಥವಾ ರೂಪಕಲಾ ಶಶಿಧರ್ ಅವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿವೆ. ಜನರೇಷನ್ ಶಿಫ್ಟ್ ಮತ್ತು 2028ರ ರಣತಂತ್ರ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಕಾಂಗ್ರೆಸ್ನಲ್ಲಿ ಈಗ ಜನರೇಷನ್ ಶಿಫ್ಟ್ ಅಂದರೆ ತಲೆಮಾರುಗಳ ಬದಲಾವಣೆ ಅನಿವಾರ್ಯವಾಗಿದೆ. ಡಿಕೆ ಶಿವಕುಮಾರ್ ಅವರು ಹೊಸ ತಲೆಮಾರಿನ ನಾಯಕನಾಗಿ ಸಿಎಂ ಆದಾಗ ಅವರ ಟೀಮ್ನಲ್ಲಿ ಮಂತ್ರಿಗಳು ಕೂಡ ಹೊಸಬರೇ ಇರಬೇಕು ಅನ್ನೋದು ಒಂದು ತರ್ಕ. ಸಿದ್ದರಾಮಯ್ಯನವರ ಕಾಲದಲ್ಲಿ RV ದೇಶಪಾಂಡೆ ಅಥವಾ HK ಪಾಟೀಲ್ ಅವರಂತಹ ಹಿರಿಯರನ್ನ ಹೊರಗಿಟ್ಟರೂ ಸರ್ಕಾರ ನಡೆದ ಉದಾಹರಣೆ ಇದೆ. ಈಗ ವಿಜಯಾನಂದ ಕಾಶಪ್ಪನವರ್, ಯಶವಂತರಾಯ ಗೌಡ ಪಾಟೀಲ್, ಲಕ್ಷ್ಮಣ ಸವದಿ, ಅಶೋಕ ಪಟ್ಟಣ್ ಅಥವಾ ಪ್ರಸಾದ್ ಅಬ್ಬಯ್ಯ ಅವರಂತಹ ಹೊಸ ಹೆಸರುಗಳು ಕೇಳಿ ಬರುತ್ತಿವೆ. ಇವರುಗಳನ್ನು ಮಂತ್ರಿ ಮಾಡುವ ಮೂಲಕ 2028ರಲ್ಲಿ ಒಂದು ಬಲಿಷ್ಠವಾದ ಹೊಸ ಟೀಮ್ ಕಟ್ಟೋದು ಡಿಕೆಶಿ ಅವರ ಗುಪ್ತ ಅಜೆಂಡಾ ಆಗಿರಬಹುದು. ಜಮೀರ್ ಅಹಮದ್ ಖಾನ್ ಮತ್ತು ಹಿರಿಯರ ಭವಿಷ್ಯ. ಇಲ್ಲಿ ಒಂದು ದೊಡ್ಡ ಸಸ್ಪೆನ್ಸ್ ಇರೋದು ಅಂದರೆ BZ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ.
ಜಮೀರ್ ಅವರ ಮುಂದುವರಿಕೆ ಬಗ್ಗೆ ಪಕ್ಷದ ಒಳಗೆ ಭಿನ್ನಾಭಿಪ್ರಾಯಗಳು ಎದ್ದಿವೆ ಎನ್ನಲಾಗುತ್ತಿದೆ. ಅವರಿಗೆ ಅರ್ಧ ಚಂದ್ರ ನೀಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರುತ್ತಿವೆ. ಒಂದು ವೇಳೆ ಜಮೀರ್ ಅವರನ್ನು ಸಂಪುಟದಿಂದ ಕೈಬಿಟ್ಟರೆ ಆ ಸ್ಥಾನಕ್ಕೆ ಎನ್.ಎ. ಹ್ಯಾರಿಸ್ ಅಥವಾ ರಿಜ್ವಾನ್ ಅರ್ಷದ್ ಅವರಂತಹ ಹೊಸ ಮುಖಗಳು ಎಂಟ್ರಿ ಕೊಡಬಹುದು. ಹೈಕಮಾಂಡನ ಈ ಸಾಫ್ ಸಫಾಯಿ ಅಂದರೆ ಶುದ್ಧೀಕರಣದ ಕೆಲಸ ಹಳೆಯ ನಾಯಕರ ನಿದ್ದೆಗೆಡಿಸಿದೆ. ಇದರ ಜೊತೆಗೆ ಸ್ಪೀಕರ್ ಹುದ್ದೆ ಮತ್ತು ವಿಧಾನ ಪರಿಷತ್ನ ಉಪಸಭಾಪತಿ ಹುದ್ದೆಗಳನ್ನು ಭರ್ತಿ ಮಾಡಲು ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ಕಾಂಗ್ರೆಸ್ ಈಗ ಒಂದು ದೊಡ್ಡ ಪ್ರಯೋಗಕ್ಕೆ ಸಿದ್ಧವಾಗಿದೆ. ಹಳೆಯ ಬೇರುಗಳನ್ನು ಉಳಿಸಿಕೊಂಡು ಹೊಸ ನೀರನ್ನು ಹರಿಸುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಿದೆ. ಈ ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಒಗ್ಗಟ್ಟನ್ನು ಸಾಬೀತು ಮಾಡುತ್ತಾ ಅಥವಾ ಹೊಸಬರ ಎಂಟ್ರಿಯಿಂದ ಹಳಬರು ಬಂಡಾಯ ಏಳ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕು. ವೀಕ್ಷಕರೇ, ನಿಮಗೇನನ್ನಿಸುತ್ತೆ? ರಾಹುಲ್ ಗಾಂಧಿಯವರ ಈ 70% ಹೊಸಬರ ಫಾರ್ಮುಲಾ ಸರಿಯಾಗಿದೆಯಾ ಅಥವಾ ಹಿರಿಯರಿಗೆ ಅನ್ಯಾಯವಾಗ್ತಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇಂತಹ ಖಡಕ್ ರಾಜಕೀಯ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.